ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಈ ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ ಇದು. ಯಾಕಂದರೆ ಇವತ್ತು ಟ್ಯೂಸ್ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ಅಂದರೆ ತುಂಬ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು ನನಗೆ ಹಿಂಗೆ ಫೇಸ್ಬುಕ್ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಈ ಟಿಪ್ ಸಿಕ್ತು. ಹಂಗಾಗಿ ಇದನ್ನು ಯೂಸ್ ಮಾಡೋಣ, ಹೇಗಾಗುತ್ತೆ ನೋಡೋಣ, ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಬನ್ನಿ ತಡ ಮಾಡಿದೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ರೆಮಿಡಿಗೆ ಬೇಕಾಗಿರೋದು ಎರಡು ವಸ್ತು. ಒಂದು ಬೇವಿನ ಸೊಪ್ಪು, ಒಂದು ಮೊಸರು. ಈ ಬೇವಿನ ಸೊಪ್ಪನ್ನೆಲ್ಲ ನಾನು ನೆನ್ನೆನೇ ತೊಳೆದು ಕ್ಲೀನಾಗಿ ಎತ್ತಿ ಫ್ರಿಜ್ಜಲ್ಲಿ ಹಾಕಿಟ್ಟಿದ್ದೆ. ನೆನ್ನೆ ತಲೆಗೆ ಸ್ನಾನ ಮಾಡೋದು ಬೇಡ ಅಂದ್ಬಿಟ್ಟು ಇವತ್ತು ಮಾಡ್ಕೊಳ್ಳೋಣ ಅಂತ ಫ್ರಿಜ್ಜಲ್ಲಿ ಹಾಕಿಟ್ಟಿದ್ದೆ. ಇವಾಗ ಅದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ಅದರಲ್ಲಿರೋ ಗೂಡು ಅದೆಲ್ಲ ನೋಡಿಕೊಂಡು ಚೆನ್ನಾಗಿ ಬಿಡಿಸ್ಕೋಬೇಕು. ಅದಕ್ಕೆ ಇವಾಗ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಳ್ಳೋಣ. ನಾನಿಲ್ಲೊಂದು ಚಿಕ್ಕ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿ ಇವಾಗ ಕ್ಲೀನಾಗಿ ಎಷ್ಟಾಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೋಬೇಕು. ನಮ್ಮ ಜಾರಲ್ಲಿ ಇಷ್ಟೇ ಆಗಿದ್ದು, ನಾನು ಅದಕ್ಕೆ ಇಷ್ಟೇ ಮಾಡಿದ್ದು, ಮತ್ತು ಮುಂದಕ್ಕೆ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಅದನ್ನು ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಅದು ತಲೆಗೆ ಹಿಡಿಬೇಕು. ತುಂಬ ನೀರು ಮಾಡ್ಕೊಬಾರ್ದು, ತುಂಬ ಗಟ್ಟಿನೂ ಮಾಡ್ಕೊಬಾರ್ದು. ಗಟ್ಟಿ ಮಾಡಿದ್ರೂ ಮೆತ್ಕೊಳ್ಳಲ್ಲ, ತೆಳ್ಳಕ್ಕೆ ಮಾಡಿದ್ರೂ ಮೆತ್ಕೊಳ್ಳಲ್ಲ. ಮೀಡಿಯಮಾಗಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಯಾವಾಗಲೂ ಹೇರ್ ಪ್ಯಾಕ್ ಹಾಕೋರ್ಗೆ. ನೋಡಿಕೊಂಡು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ. ಇದು ನನಗೆ ಕರೆಕ್ಟಾಗಿ ಏನಂತಾರೆ ಕ್ವಾಂಟಿಟಿನೂ ಕರೆಕ್ಟಾಗಿತ್ತು, ಮತ್ತು ಅದು ಹಾಕೋಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ಒಂಥರ ಫುಲ್ಲು ಪ್ಯಾಚ್ ವೈಸ್ ಆಗಿಬಿಟ್ಟು ಕೂದಲೆಲ್ಲ ಫುಲ್ಲು ಹೇರ್ ಫಾಲ್ ಆಗಿಬಿಟ್ಟಿತ್ತು. ನಾನು ಇಷ್ಟು ದಿನ ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ, ಯಾಕಂದರೆ ಬಿಡು ಏನೋ ಆಗೈತೆ ಅಂತ. ಬಟ್ ಮೊನ್ನೆ ನನ್ನ ತಂಗಿ ಬಂದಿದ್ದಾಗ ವೀಡಿಯೋ ಮಾಡಿ ಕೊಟ್ಲು ಅವಳು, ನೋಡಿಲ್ಲಿ ಹಿಂಗಾಗೈತೆ, ಎಷ್ಟೊಂದು ಡ್ಯಾಂಡ್ರಫ್ ಆಗಿಬಿಟ್ಟೈತೆ ನಿನಗೆ ಅಂತ. ಎಷ್ಟು ಬೇಜಾರಾಯ್ತಂದರೆ ನನ್ನ ಕೈ ತುಂಬ ಬರ್ತಾಯಿದ್ದಿದ್ದು ಕೂದಲು ಒಂದು ನನ್ನ ಬೆರಳಷ್ಟು ಗಾತ್ರ ಆಗಿಬಿಟ್ಟೈತೆ. ಈ ಗುಂಗುರು ಕೂದಲು ಥರ ಇರೋದಕ್ಕೆ ನೋಡೋದಕ್ಕೆ ನನ್ನ ಕೂದಲು ಮಂದ ಅನಿಸುತ್ತೆ, ಬಟ್ ಅಷ್ಟು ಕೂದಲೇ ಇಲ್ಲ ನನ್ನ ತಲೆಯಲ್ಲಂತೂ. ಫುಲ್ಲು ಬಾಣಲಿ ಆಗಿಬಿಟ್ಟೈತೆ. ಎಷ್ಟು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತೆ. ಒಂದು ಏರ್ ಪ್ಯಾಕ್ ಆಗಬೇಕಾದ್ರೂ ಅಷ್ಟೇ, ಒಂದು ಏನಂತ ರೋಸ್ಮೆರಿ ವಾಟರ್ ಹಾಕಬೇಕಾದ್ರೂ ಅಷ್ಟೇ, ತಲೆ ಬಾಚಬೇಕಾದ್ರೆ, ತಲೆ ಸ್ನಾನ ಮಾಡಬೇಕಾದ್ರೆ ಎಷ್ಟು ಕೂದಲು ಹೋಗುತ್ತೆ ಅಂದರೆ ಅಷ್ಟಿಷ್ಟು ಹೊಟ್ಟೆ ಉರಿಯಲ್ಲ, ಅಷ್ಟು ಹೊಟ್ಟೆ ಉರಿಯುತ್ತೆ ನನಗಂತೂ. ಹಾಗಾಗಿ ಇದು ನೋಡೋಣ, ಟ್ರೈ ಮಾಡೋಣ. ಡ್ಯಾಂಡ್ರಫ್ ಆಗಿದ್ರೆ ಮತ್ತೆ ಅದು ಇನ್ನೂ ಜಾಸ್ತಿ ಸ್ಕ್ಯಾಲ್ಪೆಲ್ಲ ಹಾಳು ಮಾಡಿ ಮತ್ತೆ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಆ ಭಯಕ್ಕೋಸ್ಕರ ಇರೋ ಕೂದಲನ್ನಾದರೂ ಉಳಿಸ್ಕೊಳ್ಳೋಣ ಅಂತ ಈ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಏನು ತಲೆ ಕೆಟ್ಟೋತೈತಾ? ಏನದು? ಯಾವುದು ಚೆನ್ನಾಗಿಲ್ಲ? ಚೆನ್ನಾಗಿಲ್ಲ ಅಮ್ಮ, ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ, ಮುಟ್ಬಾರ್ದು ಚೆನ್ನಾಗಿಲ್ಲ. ಆಗೋಯ್ತು ನಿದ್ದೆ? ಆಗೋಯ್ತಾ? ಹಲೋಡಲ್ಲಿ ಹಲೋಡು ಹಾಯ್ 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 ಹಾಯ್. ಏಯ್ ಅಂಗುಸು ಈ ಕ್ಯೂಟಿ ಪೈ ನೀನು. ನನ್ನ ಮಗಳು ನನ್ನೇ ನೋಡ್ತಾ ಇದ್ಲು, ಏನಿದು ಅಂತ. ಅಷ್ಟರಲ್ಲಿ ಹೊರಗಡೆ ಬರೋ ಅಷ್ಟರಲ್ಲಿ ನಾವು ಅಮ್ಮ ಪಾಪ ಈ ಬಟ್ಟೆ ಒಗೆಯೋಕ್ಕೆ ಹೋಗಿದ್ರು. ಯಾರಾದರೂ ಕರೀತಾರಲ್ವ, ಈ ಸಾವುಕಾರರು ಅಂಥವ್ರು ಯಾರಾದರೂ ಇರ್ತಾರಲ್ಲ ಬಟ್ಟೆ ಒಗೆಯೋಕ್ಕೆ ಎಲ್ಲ ಕರೀತಾರಲ್ವ. ನಮ್ಮಮ್ಮ ಹೋಗಿ ಬಟ್ಟೆ ಒಗೆದ್ಬಿಟ್ಟು ಬಂದು ಫುಲ್ಲು ಸುಸ್ತಾಗ್ಬಿಟ್ಟಿದ್ರು. ಪಾಪ ಬೆಡ್ಶೀಟೆಲ್ಲ ಹಾಕ್ಬಿಟ್ಟಿದ್ರಂತೆ ಬಟ್ಟೆ ಒಗೆಯೋಕ್ಕೆ. ನಮ್ಮಮ್ಮನ ಕಷ್ಟ ದೇವ್ರಿಗೆ ಪ್ರೀತಿ ಅನಿಸುತ್ತಪ್ಪ. ನಮ್ಮಮ್ಮ ಎಷ್ಟು ಕಷ್ಟಪಡ್ತಾರೆ, ಒಂದೊಂದು ರೂಪಾಯಿಗೂ ಅಂದರೆ ಅಷ್ಟು ಕಷ್ಟಪಡ್ತಾರೆ. ನನ್ನ ಚಿಕ್ಕ ತಂಗಿ ಲೈನಾಗಿ ಎಲ್ಲರನ್ನೂ ಬಚ್ಚಲ ಮನೆಗೆ ಕರ್ಕೊಂಡೋಗ್ಬಿಟ್ಟಿದ್ಲು ಸ್ನಾನ ಮಾಡ್ಸೋಕ್ಕೆ. ಒಬ್ಬೊಬ್ಬರನ್ನೇ ಸ್ನಾನ ಮಾಡಿಸಿ ಕಳಿಸ್ತಾ ಇದ್ಲು. ಇಲ್ಲಿ ಪುನರ್ವಿದು ಯೋಕ್ಷಿದು ಫಸ್ಟ್ ಆಯಿತು, ಆಮೇಲೆ ಪುಣ್ಯದು. ಇಲ್ಲಿ ನೋಡ್ಬೋದು. ನಾನು ಬರೀ ಪ್ಲೈನ್ ವಾಟರಲ್ಲೇ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಎಣ್ಣೆ ಇಟ್ಕೊಂಡು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಏರ್ ಪ್ಯಾಕ್ ಅಂಟ್ಕೊಳಲ್ಲ. ಹಾಗಾಗಿ ವಿತೌಟ್ ಆಯಿಲೇ ಹಚ್ಕೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ.
ಇದನ್ನ ಇವಾಗ ಈ ಥರ ಎಲ್ಲ ಕೂದಲನ್ನೆಲ್ಲ ಒದರಿದ್ರೆ ಬಿಸಿಲಿಗೆ ಸ್ವಲ್ಪ ಚೆನ್ನಾಗಿ ಒಣಸ್ಕೊಂಡ್ರೆ ಅದು ಉದುರೋಗುತ್ತೆ. ಮತ್ತು ನಿಮ್ಗೆ ಅಷ್ಟು ಆಗಿಲ್ಲ ಅಂದರೆ ಕೋಮ್ ಮಾಡ್ಕೊಂಡ್ರೂ ಎಲ್ಲ ಉದುರೋಗ್ಬಿಡುತ್ತೆ. ನಾನೇನು ತಲೆ ಬಾಚ್ಕೊಳ್ಳೋಕೆ ಮುಂಚೆನೇ ಎಲ್ಲ ಉದುರೋಯ್ತು. ನೋಡ್ಬೋದು ಇಲ್ಲಿ ಎಷ್ಟು ಉದುರಿದೆ ಅಂತ. ಎಷ್ಟು ಒಂದು ಬೇಷನ್ ಒಂದೂವರೆ ಬೇಷನ್ ನೀರಾಗಿ ತೊಳೆದೀನಿ, ಆದ್ರೂ ಇಷ್ಟಿತ್ತು. ಇನ್ನು ತುಂಬ ನುಣ್ಣಗೆ ಕರೆದ್ರೆ ಇಷ್ಟೊಂದೆಲ್ಲ ಆಗಲ್ಲ. ಬಟ್ ಇಟ್ಸ್ ಓಕೆ. ನಾನಿನ್ನು 2 ದಿನ ಅಥವಾ 3 days ಬಿಟ್ಕೊಂಡು ಹೇಳ್ತೀನಿ ನನಗೆ ಪ್ಯಾಕ್ ವರ್ಕ್ ಆಯ್ತಾ ಇಲ್ಲ ಅಂತ. ಯಾರಾದರೂ ಈ ಥರ ಪ್ಯಾಕ್ನ ರೆಮಿಡಿ ಯೂಸ್ ಮಾಡಿದರೆ ಹೇಳಿ ವರ್ಕ್ ಆಯ್ತಾ ಇಲ್ಲ ಅಂತ. ಬೇವಿನ ಸೊಪ್ಪಿಂದ ಸ್ವಲ್ಪ ಆದರೂ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನನ್ನ ವ್ಯೂವರ್ಸು ಯಾರಾದರೂ ಡ್ಯಾಂಡ್ರಫ್ಗೆ ಏನಾದರೂ ಸೊಲ್ಯೂಷನ್ ಹೇಳೋಂಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನಂತೂ ನೀವು ಹೇಳೋ ರೆಮಿಡಿನ ಯೂಸ್ ಮಾಡೇ ಮಾಡ್ತೀನಿ. ಇರೋ ಒಂದು 3 ಕೂದಲಾದರೂ ಉಳಿಸ್ಕೋಬೇಕು. ಎಷ್ಟು ತೆಳ್ಳಗಾಗ್ಬಿಟ್ಟಿದೆ. ಇದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟೈತೆ ನನಗಂತೂ. ತಲೆನೋವು ಅಂದರೆ ಈ ತಲೆ ಕೂದಲದ ಯೋಚನೆ ಮಾಡಿನೇ ತಲೆನೋವು ಬಂದ್ಬಿಟ್ಟೈತೆ. ಇವಾಗ ನವಿಯವ್ರ ಯಜಮಾನ್ರು ಸಹ ಡಿಸ್ಚಾರ್ಜ್ ಆಯಿತು ನೆನ್ನೆ. ಇನ್ನು ಮಕ್ಳನ್ನ ಎಷ್ಟು ದಿನ ಅಂತ ರಜೆ ಹಾಕ್ಸೋದಲ್ವ. ಹಂಗಾಗಿ ನಮ್ಮಮ್ಮ ನನ್ನ ತಂಗಿ ಅವ್ರನ್ನ ಊರಿಗೆ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ರು. ನಮ್ಮ ಪುಣ್ಯಾಗಂತೂ ಮೋರ್ ದೆನ್ ಒಂದು 21 days 22 days ಲೀವ್ ಆಗೋಯ್ತು. ಅದಕ್ಕೆ ಇವತ್ತು ಬಿಟ್ಬಿಟ್ಟು ಬಂದರೆ ನಾಳೆಯಿಂದ ಸ್ಕೂಲಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ. ನಮ್ಮಮ್ಮ ಹೋಗ್ತಾರೆ. ಇನ್ನು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ನನಗಂತೂ ಸಾಕು ಮಾಡಾಕ್ತಾರೆ. ನಮ್ಮ ಪುನರ್ವಿ ನಾನು ಹೋಗ್ಬೇಕು ಅವ್ರ ಜೊತೆ, ಅಜ್ಜಿ ಜೊತೆ ಅಂತ ಅಳ್ತಾ ಇದ್ವಿ. ಹಿಡ್ಕೊಂಡು ಕುತ್ಕೋ. ಅಜ್ಜಿಗೆ ಜಾಗನೇ ಇಲ್ಲ, ಎಲ್ಲ ಹಿಂದೆ ಕುತ್ಕೊಂಡಿದ್ದೀರ. ಬಾಯ್ ಪುನು, ಬಾಯ್ ಹೋಗ್ತಿ. ಬಾಯ್ ಶಾರು. ನೋಡೋಳು ಬಾಯ್ ಮಾಡ್ತಾವಳು ಎಷ್ಟು ಕ್ಲೀನಾಗಿ. ನೀನು ಅಳ್ತೀಯಮ್ಮ. ಸರು ಬಾಯ್. ಅಮ್ಮೋ ಅಜ್ಜಿ ಹೋಯ್ತು. ನಮ್ಮಮ್ಮ ಅವ್ರು ಇದ್ದಂಗೆ ಮನೆಯೆಲ್ಲ ಕ್ಲೀನಾಗಿ ಕಸ ಗುಡಿಸ್ಬಿಟ್ಟಿದ್ದೆ. ಅವ್ರು ಹೋದ್ಮೇಲೆ ಗುಡಿಸ್ಬಾರ್ದು ಅಂತ. ಅವ್ರು ಹೋಗಿದ ತಕ್ಷಣ ನಮ್ಮ ಶಾರು ಮರಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ರೂಮಲ್ಲಿ ಮಲಗಿಸ್ಬಿಟ್ಟೆ. ಅವರು ಏನು ಗಲಾಟೆ ಮಾಡಲಿಲ್ಲ, ಮಲ್ಕೊಂಬಿಟ್ರು ಇಬ್ಬರೂ. ಎಷ್ಟು ಶಾಂತವಾಗಿ ಮಲ್ಕೊಂಡಿದ್ರು ಅಂದರೆ ಇವತ್ತು ಯಾರೂ ಹೊರಗಡೆ ಆಟ ಆಡ್ತಾನೂ ಇರಲಿಲ್ಲ, ಮನೇಲಿ ಗದ್ದಲನೂ ಇರಲಿಲ್ವಲ್ಲ. ಹಾಗಾಗಿ ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿದ್ರು. ಇವತ್ತು ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು ಅನಿಸುತ್ತೆ. ನಮ್ಮ ಪುನರ್ವಿ ಏನೂ ಗಲಾಟೆನೇ ಮಾಡಿಲ್ಲ, ಸೈಲೆಂಟಾಗಿ ಮಾಡ್ಕೊಬಿಟ್ಲು. ಮತ್ತು ನಾನು ಈ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸಂಜೆ ಇವತ್ತು ನೆನ್ನೆ ನಮ್ಮೂರಲ್ಲಿ ಒಂದು ಸಾವಾಗಿದ್ದರಿಂದ ನೆನ್ನೆ ಅಮಾವಾಸ್ಯೆ ಪೂಜೆ ಮಾಡಿರಲಿಲ್ಲ ನಮ್ಮ ದೇವಸ್ಥಾನದಲ್ಲಿ. ಅದು ಸತ್ತರವ್ರದ್ದು ಕಾರ್ಯ ಮುಗಿಯೋಷ್ಟರಲ್ಲಿ ಸಂಜೆ 5 ಗಂಟೆ ಆಗಿತ್ತು. ಹಾಗಾಗಿ ಇವತ್ತು ಮಂಗಳವಾರ, ಇವತ್ತೇ ಪೂಜೆ ದಿವಸನೇ ಇವತ್ತು ಮಾಡ್ತಾಯಿದ್ರು. ಇದು ದೇವ್ರ ನೈವೇದ್ಯಕ್ಕೆ ಅಂತ ಅನ್ನ ಜಾಸ್ತಿ ಮಾಡಿಬಿಟ್ಟಿದ್ರಂತೆ. ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಂಡು ಇನ್ನು ಮಿಕ್ಕಿದ ಮನೆಗೆ ಕಳಿಸಿದ್ರು. ಇನ್ನು ಅನ್ನ ವೇಸ್ಟ್ ಆಗುತ್ತೆ. ಮತ್ತು ನಮ್ಮ ಅಪ್ಪ ಅಮ್ಮ ರಾತ್ರಿ ಊಟ ಮಾಡೋಂಗಿಲ್ಲ. ಮೊನ್ನೆ ಪಿತೃದೋಷ ನಿವಾರಣೆಗೆ ಪೂಜೆಗೆ ಹೋಗಿದ್ರು ಅಂತ ಹೇಳಿದ್ನಲ್ವ, ಅದಕ್ಕಾಗಿ ಅವ್ರು ಊಟ ಮಾಡೋಂಗಿರಲಿಲ್ಲ. ಏನಿದ್ರು 6 ಗಂಟೆ ಒಳಗಡೆ ಊಟ ಮುಗಿಸ್ಕೊಬಿಡ್ಬೇಕು ಅವರು. ಅದಾದಮೇಲೆ ಹೊಟ್ಟೆ ಅಷ್ಟಾದರೆ ಫಲಹಾರ ಏನಾದರೂ ತಿನ್ಬೋದು ಅಂತ ಹೇಳಿದ್ರಂತೆ. ಅದಕ್ಕೆ ಇನ್ನು ರೈಸ್ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಪ್ಪಗೆ ಇಷ್ಟ ಅಂತ ಇಲ್ಲಿ ಹುಣಸೆ ಹಣ್ಣು ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೆ. ನಮ್ಮ ಅಪ್ಪಂಗೆ ಹುಣಸೆಹಣ್ಣು ಚಿತ್ರಾನ್ನನೇ ಇಷ್ಟ ಆಗೋದು ಲೆಮನ್ ರೈಸ್ಗಿಂತ. ಇಲ್ಲಿ ಗೊಜ್ಜು ರೆಡಿ ಆಗಿತ್ತು. ಮತ್ತು ಯಾರ್ಯಾರಿಗೆಲ್ಲ ಹುಣಸೆಹಣ್ಣಿನ ಚಿತ್ರಾನ್ನ ಇಷ್ಟ ಆಗುತ್ತೆ ಅಂತ ಹೇಳಿ. ನನಗೆ ಹಸ್ಬೆಂಡ್ ಮನೇಲಿ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಇಲ್ಲಿ ಸೊಸೈಟಿ ಅಕ್ಕಿ ಅಲ್ವಾ, ರೇಷನ್ ಅಕ್ಕಿಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಮತ್ತು ತಪ್ಪಲೆಯಲ್ಲಿ ಮಾಡಿದ್ದು ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಿ ನೋಡ್ಬೋದು ಅನ್ನ ಏನು ಬಿಸಿ ಇರಲಿಲ್ಲ, ಇಲ್ಲಿ ಕಲಿಸ್ಕೊಟ್ಟೆ. ನಮ್ಮ ಅಪ್ಪ ಅಂತೂ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂದರು ಅಂದರೆ ನನಗೆ ಖುಷಿ ಆಯಿತು. ಆಮೇಲೆ ಹೇಳ್ತಾಯಿದ್ರು ನಮ್ಮ ಮನೆಗೆ ಯಾರೋ ಬಂದಿದ್ರು, ಅವ್ರ ಹತ್ರ ಚಿತ್ರಾನ್ನ ಮಾಡಿದರು ನಮ್ಮ ಮನೇಲಿ ಇವತ್ತು, ಸೂಪರಾಗಿತ್ತು ಅಂತ. ನನಗದು ಖುಷಿ ಆಯಿತು. ಲವ್ ಯು ಅಪ್ಪ. ಅಷ್ಟೇ. ನನ್ನ ಮಗಳಿಗೂ ಹಾಕ್ಕೊಟ್ಟೆ. ಇನ್ನು ನಮ್ಮ ಅಪ್ಪಂಗೆ ಸ್ವಲ್ಪ ಗೊಜ್ಜು ಡಾರ್ಕಾಗಿ ಕಲಿಸಿದ್ದೆ, ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ಕಮ್ಮಿ ಹಾಕಿ ಕಲಿಸ್ಕೊಟ್ಟಿನಿ. ಇಲ್ಲಿ ನೋಡ್ಬೋದು ನನ್ನ ಮಗಳು ಮತ್ತು ನಮ್ಮ ಅಪ್ಪ ಇಬ್ಬರು ಊಟ ಮಾಡ್ಕೋತಾಯಿದ್ರು. ನಮ್ಮ ಶಾರು ಮರಿ ನೋಡ್ತಾ ಇದ್ರು, ಏನೋ ತಿಂತಾವ್ರಲ್ಲ ನನಗೆ ಕೊಡ್ತಾಯಿಲ್ಲ ಅಂತ. ಖಾರ ಇತ್ತು, ಹಾಗಾಗಿ ನಾನು ಅವಳಿಗೇನೂ ಕೊಟ್ಟಿಲ್ಲ.
ಮತ್ತು ಹಿಂದಿನ ದಿವಸ ನನ್ನ ಮಗಳಿಗೆ ಸಾಯಿಬಾಬಂದು ಡ್ರೆಸ್ ಹಾಕಿ ಫೋಟೋಶೂಟ್ ಮಾಡಿದ್ದೆ. ಹಿಂದಿನ ದಿವಸನೇ ನಾನು ನಿಮ್ಮ ಜೊತೆ ಬ್ಲಾಗ್ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಜಾಸ್ತಿ ಹಾಕೊಂಡು ವೇಸ್ಟ್ ಮಾಡಬೇಡ. ಅದಕ್ಕೆ ಈ ಬ್ಲಾಗಲ್ಲಿ ಮುಂದೆ ಅದು ಸ್ವಲ್ಪ ಏನಿರುತ್ತೆ ಅದನ್ನು ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಡು ಹೇಗಿದೆ ಅಂತ ಹೇಳಿ. ಈ ಫೋಟೋಶೂಟ್ ಮಾಡೋ ಅಷ್ಟರಲ್ಲಿ ನನ್ನ ಮಗಳಂತೂ ಫುಲ್ಲು ತಲೆ ತಿನ್ನೋಕ್ಬಿಟ್ರು. ಒಂದು ಫೋಟೋಗೂ ಅವಳು ಏನಂತಾರೆ, ಒಂದು ಫೋಟೋಗೂ ಎಂಕರೇಜ್ ಮಾಡ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಅಳ್ತಾಯಿದ್ಲು. ಒಂದೊಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೂ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಅಷ್ಟು ಬೇಜಾರಾಗ್ಬಿಡುತ್ತೆ. ಅವಳು ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಅನಿಸುತ್ತೆ. ಚಾಕಿ ತಿನ್ನು. ಚಾಕಿ ಇಲ್ಲ, ಆಗೋಯ್ತು ಎರಡು ಫೋಟೋ. ಇನ್ನು ಚಾಕಿಯಿಂದ ಚಾಕಿ. ಅಯ್ಯೋ ಇಂದ ಕಚ್ಚ ಅವ ಐ ಕಚ್ಚ 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 ಇಂದಮ್ಮ ಶಾರು ಆಗೋಯ್ತು. ಅಷ್ಟೇ ಬಿಡು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.